ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಪುತ್ತೂರಿಗೆ ಆಗಮಿಸಿದ ರಾಜ್ಯಸಭಾ ಸದಸ್ಯೆ ಸುಧಾ ಮೂರ್ತಿ. ಕ್ಯಾಂಪ್ಕೋ ಘಟಕದಲ್ಲಿ ಮಿಸಸ್ ಮೂರ್ತಿ ಫುಲ್ ರೌಂಡ್ಸ್. ಕೋಸ್ಟ್ ಆಫ್ ಮೌಂಟೇನ್ ಸಂರಕ್ಷಣೆಗೆ ಹೀರೋ ಆಗಮನ. ಅಳಿವಿನಂಚಿನಲ್ಲಿದ್ದ ಸ್ನೋ ಲೆಪರ್ಡ್ಸ್ಗೆ ಕೆನ್ರಾ ಆಸರೆ. ಭಾರತೀಯ ಚಿಕಿತ್ಸಾ ಪದ್ಧತಿಗೆ ವಿಶ್ವಾದ್ಯಂತ ಖ್ಯಾತಿ. ಇಂಡಿಯನ್ ಮೆಡಿಕಲ್ ಟೂರಿಸಂ ಹವಾ ಈಗ ಬಲು ಜೋರು. ರಂಗೇರಿದ ಹಿಮಾಚಲದ ಮನಾಲಿ ಪ್ರವಾಸೋದ್ಯಮ. ಆತಿಥ್ಯ ಕ್ಷೇತ್ರದಲ್ಲಿ ಹೆಚ್ಚಿದ ಬೆಳವಣಿಗೆಯ ವೇಗ. ರಾಜ್ಯಸಭಾ ಸದಸ್ಯೆ, ಇನ್ಫೋಸಿಸ್ ಸಂಸ್ಥೆಯ ಮುಖ್ಯಸ್ಥೆ ಸುಧಾ ಮೂರ್ತಿ ಅವರು ಕರ್ನಾಟಕದ ಹೆಸರಾಂತ ಚಾಕೊಲೇಟ್ ಕಂಪನಿಯಾದ ಕ್ಯಾಂಪ್ಕೋ ಘಟಕಕ್ಕೆ ಭೇಟಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಚಾಕೊಲೇಟ್ ಪ್ರೊಸೆಸಿಂಗ್ ಯೂನಿಟ್ಗೆ ಭೇಟಿ ನೀಡಿ ಪ್ರೊಸೆಸಿಂಗ್ ವಿಧಾನವನ್ನ ಪರಿಶೀಲಿಸಿದ್ದಾರೆ. ಪುತ್ತೂರಿನ ಸಣ್ಣ ಹಳ್ಳಿಯಿಂದ ಪ್ರಾರಂಭವಾಗಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ಕ್ಯಾಂಪ್ಕೋ ಯಶೋಗಾಥೆಯ ಕುರಿತು ಹೆಮ್ಮೆ ವ್ಯಕ್ತಪಡಿಸಿರುವ ಸುಧಾ ಮೂರ್ತಿ, ನಮ್ಮ ನೆಲದಲ್ಲೇ ಪ್ರಾರಂಭವಾಗಿ ಅಂತಾರಾಷ್ಟ್ರೀಯ ಕೀರ್ತಿ ಪಡೆದಿರುವ ಕ್ಯಾಂಪ್ಕೋ ದೇಶದ ಹೆಮ್ಮೆ. ಈ ಸಂಸ್ಥೆಯಿಂದಾಗಿ ದೇಶೀಯ ಸೊಗಡು ವಿಶ್ವದೆಲ್ಲೆಡೆ ಹರಡಿದ್ದಲ್ಲದೆ ಸ್ಥಳೀಯರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದೆ ಎಂದಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಘೋಸ್ಟ್ ಆಫ್ ಮೌಂಟೇನ್ಸ್ ಅಂತಲೇ ಹೆಸರುವಾಸಿಯಾಗಿರುವ ಸ್ನೋ ಲೆಪರ್ಡ್ ಸಂಖ್ಯೆ ಗಣನೀಯ ಇಳಿಕೆ ಕಾಣ್ತಾ ಇದೆ. ಸರ್ಕಾರಕ್ಕೆ ತಲೆಬಿಸಿಯಾಗಿದ್ದ ಸ್ನೋ ಲೆಪರ್ಡ್ಸ್ ಡೇಟಾಗೆ ಉತ್ತರವಾಗಿ ಮಾಡ್ತಾ ಇದ್ದ ಸಂರಕ್ಷಣೆಯ ತಂತ್ರಗಳೆಲ್ಲವೂ ವಿಫಲವಾಗುತ್ತಿದ್ವು. ಈ ಕುರಿತು ಈಗ ಖುಷಿ ವಿಚಾರವೊಂದು ಹೊರಬಿದ್ದಿದೆ. ಸ್ನೋ ಲೆಪರ್ಡ್ ಸಂಖ್ಯೆ ಈಗ ಏರಿಕೆ ಕಾಣುತ್ತಿದೆ ಎಂದು ವರದಿಗಳು ತಿಳಿಸಿದೆ. ಇದಕ್ಕೆ ಕಾರಣ ಖೆನ್ರಾ ಫುನ್ಸಾಗ್ ಎಂಬ ಹೀರೋ. ಹೆಮಿಸ್ ರಾಷ್ಟ್ರೀಯ ಉದ್ಯಾನವನದ ಅರಣ್ಯ ಪ್ರದೇಶದಲ್ಲಿ ಕೇವಲ 11 ಲೆಪರ್ಡ್ಗಳಿದ್ವು. ಕಳೆದ 1 ದಶಕದಿಂದ ಖೆನ್ರಾ ಫುನ್ಸಾಗ್ ಸತತ ಪರಿಶ್ರಮದಿಂದ ಈಗ ಸ್ನೋ ಲೆಪರ್ಡ್ಗಳ ಸಂಖ್ಯೆ 60ಕ್ಕೆ ಏರಿದೆ ಅನ್ನೋದೇ ಹೈಲೈಟ್. ಇದಕ್ಕೆ ಹೇಳೋದು ಸಮ್ ಹೀರೋಸ್ ಡೋಂಟ್ ವೇರ್ ಕ್ಯಾಪ್ಸ್. ಈ ದ್ವೀಪವನ್ನ ದ ಲ್ಯಾಂಡ್ ಆಫ್ 1000 ಟೆಂಪಲ್ಸ್ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಪ್ರತಿ ಮನೆಯಲ್ಲೂ ಒಂದು ಸಣ್ಣ ಗುಡಿ ಇದೆ. ವಿಶೇಷವೆಂದರೆ ಈ ದೇಶ ಮುಸ್ಲಿಂ ಬಹುಸಂಖ್ಯಾತ ದೇಶವಾಗಿದ್ರೂ ಈ ದ್ವೀಪ ಮಾತ್ರ ಹಿಂದೂ ಸಂಸ್ಕೃತಿಯನ್ನ ಉಳಿಸಿಕೊಂಡಿದೆ. ಇಲ್ಲಿನ ರಾಮಾಯಣ ಆಧಾರಿತ ಕೆಚಕ್ ನೃತ್ಯ ವಿಶ್ವ ಪ್ರಸಿದ್ಧವಾಗಿದೆ. ಜಗತ್ತಿನ ಅತ್ಯಂತ ದುಬಾರಿ ಕಾಫಿಗಳಲ್ಲಿ ಒಂದಾದ ಕೋಪಿ ಲುವಾಕ್ ಈ ದ್ವೀಪದಲ್ಲಿಯೇ ತಯಾರಾಗುತ್ತದೆ. ಇದು ಸಿವೆಟ್ ಎಂಬ ಪ್ರಾಣಿದಿಂದ ಕಾಫಿ ಹಣ್ಣಿನ ಬೀಜಗಳು ಅದರ ಮಲದ ಮೂಲಕ ಹೊರಬಂದ ನಂತರ ಅವುಗಳನ್ನು ಸಂಸ್ಕರಿಸಿ ತಯಾರಿಸುವ ಕಾಫಿ. ಇದರ ರುಚಿ ಮತ್ತು ತಯಾರಿಕಾ ವಿಧಾನ ಬಹಳ ವಿಶಿಷ್ಟ. ಇಲ್ಲಿ ಹೊಸ ವರ್ಷವನ್ನ ನೇಪಿ ಎಂದು ಆಚರಿಸಲಾಗುತ್ತದೆ. ಈ ದಿನ ಇಡೀ ದ್ವೀಪವೇ ಸಂಪೂರ್ಣ ಮೌನಕ್ಕೆ ಜಾರುತ್ತದೆ. ಅಂದು ಯಾರೂ ಕೆಲಸ ಮಾಡುವಂತಿಲ್ಲ, ದೀಪ ಹಚ್ಚುವಂತಿಲ್ಲ, ರಸ್ತೆಯಲ್ಲಿ ಓಡಾಡುವಂತಿಲ್ಲ ಮತ್ತು ವಿಮಾನ ನಿಲ್ದಾಣವೂ ಕೂಡ ಮುಚ್ಚಿರುತ್ತದೆ. ಹಾಗಾದ್ರೆ ಈ ದ್ವೀಪದ ಹೆಸರೇನು? ಭಾರತದ ಮೆಡಿಕಲ್ ಟೂರಿಸಂ ಹವಾ ದಿನೇ ದಿನೇ ಹೆಚ್ಚಾಗುತ್ತದೆ. $8.7 ಬಿಲಿಯನ್ ಮೌಲ್ಯ ಹೊಂದಿರುವ ಮೆಡಿಕಲ್ ಟೂರಿಸಂ ಕ್ಷೇತ್ರ 2030ರ ವೇಳೆಗೆ $16 ಬಿಲಿಯನ್ ಮೌಲ್ಯಕ್ಕೆ ಏರಿಕೆಯಾಗಲಿದೆ ಎಂದು ವರದಿಗಳು ತಿಳಿಸಿದೆ. ಜಗತ್ತಿನಾದ್ಯಂತ ಭಾರತೀಯ ಚಿಕಿತ್ಸಾ ಪದ್ಧತಿಗೆ ಖ್ಯಾತಿ ಹೆಚ್ಚುತ್ತಾ ಇದ್ದು, ಕ್ರಿಟಿಕಲ್ ಆಪರೇಷನ್ ಮತ್ತು ಚಿಕಿತ್ಸೆಗಳಿಗೆ ಜನರ ಮೊದಲ ಆಯ್ಕೆ ಭಾರತವಾಗಿದೆ ಎಂದು ತಿಳಿದು ಬಂದಿದೆ. ಮಿಡಲ್ ಈಸ್ಟ್ ಯುದ್ಧದ ಪರಿಣಾಮ ಈ ಸಂದರ್ಭದಲ್ಲಿ ಪ್ರಯಾಣಿಕರ ಆಗಮನ ಕ್ಷೀಣಿಸಿದ್ದು, ಮುಂದಿನ ದಿನಗಳಲ್ಲಿ ಅತಿ ವೇಗದ ಬೆಳವಣಿಗೆ ಭಾರತೀಯ ಮೆಡಿಕಲ್ ಟೂರಿಸಂ ಕಾಣಲಿದೆ. ಒಟ್ಟಿನಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ವಿಶ್ವದ ಮೆಡಿಕಲ್ ಟೂರಿಸಂನ ಬಿಗ್ ಪ್ಲೇಯರ್ ಆಗಿ ಹೊರಹೊಮ್ಮಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಿಮಾಚಲ ಪ್ರದೇಶ ಪ್ರವಾಸೋದ್ಯಮದಲ್ಲಿ ಅಟ್ರಾಕ್ಷನ್ ಪಾಯಿಂಟ್ ಅಂದ್ರೆ ಅದು ಮನಾಲಿ. ಕೆಲ ತಿಂಗಳ ಹಿಂದೆ ಮನಾಲಿಯಲ್ಲಿ ಹಿಮಪಾತ ಹೆಚ್ಚಾಗಿ ಪ್ರವಾಸಿ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿತ್ತು. ಇದೀಗ ಮನಾಲಿಯ ಪ್ರವಾಸೋದ್ಯಮ ಚಟುವಟಿಕೆಗಳು ಪುನರಾರಂಭವಾಗಿದ್ದು ಆತಿಥ್ಯ ಕ್ಷೇತ್ರದಲ್ಲಿ ಸಂತಸ ಮೂಡಿದೆ. ಮನಾಲಿ ಟೂರಿಸಂನಲ್ಲಿ ಪ್ರವಾಸಿಗರ ಫುಟ್ಫಾಲ್ ಹೆಚ್ಚಾಗಿದ್ದು ಆತಿಥ್ಯ ಲೋಕದ ಬೆಳವಣಿಗೆಗೆ ಪೂರಕವಾಗಿದೆ ಎಂದು ತಿಳಿದು ಬಂದಿದೆ. ಮನಾಲಿ ಸುತ್ತಮುತ್ತಲಿನ ಹೋಮ್ ಸ್ಟೇ ರೆಸಾರ್ಟ್ಗಳ ಆಕ್ಯುಪೆನ್ಸಿ 70% ತುಂಬಿದೆ ಎಂದು ಕೆಲ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಪ್ರವಾಸಿಗರ ಒಲವು ಅಡ್ವೆಂಚರ್ ಚಟುವಟಿಕೆಗಳ ಕಡೆಗೆ ಹೆಚ್ಚಿದ್ದು, ಮನಾಲಿಯಲ್ಲಿ ಇನ್ನಷ್ಟು ಅಡ್ವೆಂಚರ್ ಚಟುವಟಿಕೆಗಳನ್ನು ಹೆಚ್ಚಿಸಲು ಸರ್ಕಾರ ಚಿಂತಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ನ್ಯೂಜಿಲೆಂಡ್ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ.
ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ್ ವೇ ವಿಶ್ವ. ನಮಸ್ಕಾರ.